ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸಾರಿಗೆ ವ್ಯವಸ್ಥೆ ಮತ್ತಷ್ಟು ಬಲಪಡಿಸಲು 16 ಹೊಸ ನಗರ ಬಸ್ಗಳ ಬಳಕೆ. ಡಾಕ್ಟರ್ ಶಿವರಾಜ್ ಪಾಟೀಲ್. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ನಿಯಮ ಉಲ್ಲಂಘನೆ, ಅಧಿಸೂಚನೆ ರದ್ದುಗೊಳಿಸದಿದ್ದರೆ ಮುತ್ತಿಗೆ. ಅಮ್ಮಣ್ಣ ಅರೋಲಿ ಎಚ್ಚರಿಕೆ. ದ್ವೇಷ ಭಾಷಣ ತಡೆ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ, ಕಾಂಗ್ರೆಸ್ ದುರುದ್ದೇಶದಿಂದ ಕಾಯ್ದೆ ಜಾರಿ. ಶಿವರಾಜ್ ಪಾಟೀಲ್ ಆರೋಪ. 28ರಂದು ವೆಂಕಟೇಶ್ ಬಾಗಲವಾಡ್ ರಚಿತ ಹಾಸ್ಯ ಸಂಕಲನ ಕೃತಿ ಲೋಕಾರ್ಪಣೆ, ಮುರಳೀಧರ್ ಕುಲಕರ್ಣಿ. ಬಿಜೆಪಿಯಿಂದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಜಯಂತಿ ಆಚರಣೆ, ದೇಶ ಕಂಡ ಪ್ರಾಮಾಣಿಕ ದೂರದೃಷ್ಟಿ ನಾಯಕ ವಾಜಪೇಯಿ ಗಣ್ಯರ ಬಣ್ಣನೆ. ನಗರ ವಸತಿ ನಿಲಯಗಳ ವ್ಯವಸ್ಥೆ, ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಕ್ರಮ ಕೈಗೊಳ್ಳಿ. ಅರ್ಚನಾ ಸುಂಕಾರಿ. ವಾರ್ಡ್ ನಂಬರ್ 13ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜಯಂತಿ ಆಚರಣೆ. ರಾಯಚೂರು ನಗರದ ವಿವಿಧೆಡೆ ನಿತ್ಯ ತೆರಳುವ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ 16 ನಗರದ ಹೊಸ ನಗರ ಸಾರಿಗೆ ಬಸ್ಗಳಿಗೆ ಚಾಲನೆ ನೀಡಲಾಗಿದ್ದು, ಇದರಿಂದ ಸಾರ್ವಜನಿಕರು, ಮಹಿಳೆಯರು ಹಾಗೂ ಮಕ್ಕಳಿಗೆ ಅನುಕೂಲವಾಗಲಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಡಿಸೆಂಬರ್ 26 ಶುಕ್ರವಾರರಂದು ನಗರದ ಕೆಕೆಆರ್ಟಿಸಿ 3ನೇ ಘಟಕದಲ್ಲಿ ಹಮ್ಮಿಕೊಳ್ಳಲಾಗಿದೆ 16 ನಗರದ ಸಾರಿಗೆ ಬಸ್ಸುಗಳಿಗೆ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ನಗರ ಸಾರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಉತ್ತಮಗೊಳಿಸಲು ಟಾಟಾ ಮೋಟಾರ್ಸ್ ತಯಾರಿಕೆಯ ಹೊಸ ನಗರದ ಸಾರಿಗೆ ಬಸ್ಸುಗಳನ್ನು ಸೇರ್ಪಡೆಗೊಳಿಸುತ್ತಿರುವುದು ಸಂತೋಷದ ಸಂಗತಿಯಾಗಿದೆ. ಈ ಬಸ್ಗಳಿಗೆ 187 HP ಸಾಮರ್ಥ್ಯದ BSR ಇಂಜಿನ್ಗಳನ್ನು ಅಳವಡಿಸಲಾಗಿದ್ದು, ಈ ಬಸ್ಗಳನ್ನು ಆಟೋಮ್ಯಾಟಿಕ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ AIS 052 ಬಸ್ ಕೋಡ್ ನಂತೆ ನಿರ್ಮಿಸಲಾಗಿದೆ. ಈ ಬಸ್ಗಳು ಪ್ರಯಾಣಿಕ ಆಸನಗಳನ್ನು ಹೊಂದಿದ್ದು, LED ಟ್ಯೂಬ್ ಲೈಟ್ ಅಳವಡಿಸುವುದರೊಂದಿಗೆ ಒಳಾಂಗಣವನ್ನು ಉತ್ತಮವಾಗಿ ವಿನ್ಯಾಸಗೊಳಿಸಲಾಗಿದೆ ಎಂದರು. ಈ ಬಸ್ಗಳ ಪ್ರಯಾಣಿಕರ ಸುರಕ್ಷಿತವಾಗಿ ಒಟ್ಟು 4 CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಆಧುನಿಕ ತಂತ್ರಜ್ಞಾನ ಹೊಂದಿರುವ ಸ್ವಯಂಚಾಲಿತ ಅಗ್ನಿನಂದಕ ಉಪಕರಣವನ್ನು, ರಿವರ್ಸ್ ಪಾರ್ಕಿಂಗ್ ಅಲಾರಾಂ ವ್ಯವಸ್ಥೆ ಹಾಗೂ ಲೊಕೇಶನ್ ಟ್ರ್ಯಾಕಿಂಗ್ ಪ್ಯಾನಿಕ್ ಬಟನ್ಗಳನ್ನು ಅಳವಡಿಸಲಾಗಿದೆ. ಬಸ್ಗಳನ್ನು ಸರಿಯಾಗಿ ಉಪಯೋಗಿಸಬೇಕೆಂದು ನಿಗಮದ ಅಧಿಕಾರಿಗೆ ಸೂಚನೆ ನೀಡಿದರು. ಇದೇ ವೇಳೆ ನೂತನ ಬಸ್ಗಳಲ್ಲಿ ಶಾಸಕ ಸಂಚರಿಸಿ ಬಸ್ಗಳನ್ನು ಗುಣಮಟ್ಟದ ಪರೀಕ್ಷಿಸಿದರು. ಆಗ್ರೇಸ್ರಂ ಧೂಪೋಯಂ ಪ್ರಚರಿಷ್ಯತಾಂ ಸಮರ್ಪಯಾಮಿ ನೈವೇದ್ಯಂ ಸಮರ್ಪಯಾಮಿ. नैवेद्यं समर्पयामि पूजिताम्बूलं समर्पयामि. सर साइड साइड ताता ನೆಚ್ಚಿನ ತಮ್ಮನ್ನ ಇಲಾಖೆದವ್ರು ಹೋಗ್ರಿ ಸ್ವಲ್ಪ. 16 ಬಸ್ಗಳು ರಾಯಚೂರು ನಗರದ ಜನತೆಗೆ, ಸಿಟಿ ಬಸ್ಗಳು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಲಿಕ್ಕೆ ಕೇಂದ್ರ ಸರ್ಕಾರದ ಡಲ್ಟ್ ಯೋಜನೆ ಮತ್ತು ನಿಗಮದ ಯೋಜನೆ ಅಡಿಯಲ್ಲಿ ಒಂದೊಂದು ಬಸ್ಗಳು 39,61,000 ರೂಪಾಯಿಗಳಾಗಿದೆ. ಅದರಲ್ಲಿ 50% ಡಲ್ಟ್ ಯೋಜನೆ ಅಡಿಯಲ್ಲಿ 50% ನಮ್ಮ ನಿಗಮದ ಸ್ವಂತ ಆದಾಯದಲ್ಲಿ ಇವತ್ತು ಕೊಡ್ತಾ ಇದ್ದೇವೆ. ಬಹುಶಃ ಭಾಳ ವರ್ಷದಿಂದ ಹೊಸ ಸಿಟಿ ಬಸ್ಗಳು ನಮ್ಮ ರಾಯಚೂರು ನಗರಕ್ಕೆ ಬಂದಿರಲಿಲ್ಲ. ಇವತ್ತು ಈ ಸರ್ಕಾರ ಬಂದ ಮೇಲೆ 16 ಬಸ್ಗಳು ಕೊಡುವ ಮೂಲಕ ಸಾರ್ವಜನಿಕರಿಗೆ, ಬಡವರಿಗೆ, ಮಕ್ಕಳಿಗೆ, ಅಂಗವಿಕಲರಿಗೆ
ಉಪಯೋಗ ಆಗುವಂಥ ಕೆಲಸ ಆಗ್ತದೆ ಅಂತೇಳಿ ಒತ್ತಾಯ ಮಾಡಿದಾಗ ಇವತ್ತು ಬಸ್ಗಳು ಬಿಡುಗಡೆ ಮಾಡುವಂಥ ಕೆಲಸ ಆಗಿದೆ. ಬಟ್ ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡೋದು, ನಾವು ಯಾವಾಗ ಬಸ್ನಲ್ಲಿ ಹೆಚ್ಚು ಓಡಾಟ ಮಾಡ್ತೀವೋ ಆ ಒಂದು ನಿಗಮದ ನೌಕರಸ್ಥಿಗೆ ಒಳ್ಳೆಯದಾಗ್ತದೆ, ಬಸ್ಗಳು ಮುಂದುವರಿಸಲಿಕ್ಕೂ ಒಳ್ಳೆಯದಾಗ್ತದೆ, ಇನ್ನೂ ಹೆಚ್ಚು ಬಸ್ಗಳು ತರಲಿಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಯಾವಾಗ ಅರ್ನಿಂಗ್ ಪರ್ ಕಿಲೋಮೀಟರ್ ಇರೋಂಗಿಲ್ಲ ಅವರು ಆ ರೂಟ್ನ ಕಟ್ ಮಾಡುವಂಥ ಕೆಲಸ ಮಾಡ್ತಾರೆ. ನಾನು ಅನೇಕ ಸಾರಿ ಈ ಮೇಲಾಧಿಕಾರಿಗಳ ಜೊತೆ ನಾವು ಮೀಟಿಂಗ್ ಮಾಡಿದಾಗ ಅವ್ರು ಅದೇ ಹೇಳ್ತಾರೆ, ಇಲ್ಲ ಸರ್ ನಿಮ್ಮದು EPKM ಇಲ್ಲ ಅಂತ ಹೇಳ್ತಾರೆ. EPKM ಇರಲಿಲ್ಲ ಅಂತಂದರೆ ಅವ್ರ ಬಸ್ಗಳು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಸೊ EPKM ಆಗಬೇಕು ಅಂತಂದರೆ ಹೆಚ್ಚು ಬಸ್ನಲ್ಲಿ, ಸಿಟಿ ಬಸ್ಗಳಲ್ಲಿ ಸಾರ್ವಜನಿಕರು ತಿರುಗಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರೆಲ್ಲ ಪ್ರಯತ್ನ ಇರಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಮುಖಂಡರಾದ ರವಿ ಜಲ್ದಾರ್, ರಾಯಚೂರು ವಿಭಾಗ ಸಂಚಾರಿ ಅಧಿಕಾರಿ ಚಂದ್ರಶೇಖರ್ KL, ವಿಭಾಗದ ತಾಂತ್ರಿಕ ಅಭಿಯಂತರಾದ ನಾಗರಾಜ್ ವರದ್, ಆಡಳಿತ ಅಧಿಕಾರಿ ದೇವರಾಜ್, ಡಿಪೋ ವ್ಯವಸ್ಥಾಪಕ ನಾನೇಗೌಡ, ಭದ್ರತಾ ಮತ್ತು ಜಾಗೃತಿ ಅಧಿಕಾರಿ ಶ್ರೀನಿವಾಸ್ ಸೇರಿದಂತೆ ವಿವಿಧ ವಿಭಾಗ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಮುಖಂಡರು ಇದ್ದರು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಿಯಮ ಉಲ್ಲಂಘಿಸಿ 75 ಬೋಧಕೇತರ ಸಿಬ್ಬಂದಿಗಳ ನೇರ ನೇಮಕಾತಿ ಅಧಿಸೂಚನೆ ಪ್ರಕಟಿಸಿ ಕುಲಪತಿ ಡಾಕ್ಟರ್ ಹನುಮಂತಪ್ಪ ಇವರು ಅಕ್ರಮವಾಗಿ ಹುದ್ದೆಗಳ ನೇಮಕಾತಿ ಒಳ ಒಪ್ಪಂದ ಮಾಡಿಕೊಂಡು ಕೂಡಲೇ ರದ್ದುಗೊಳಿಸದೇ ಇದ್ದರೆ ಜನವರಿ ಮೊದಲ ವಾರದಲ್ಲಿ ವಿಶ್ವವಿದ್ಯಾಲಯಕ್ಕೆ ಬೀಗ ಹಾಕಿ ಮುತ್ತಿಗೆ ಹಾಕುವುದಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕ ಅಮಣ್ಣ ಅರೋಲಿಕರ್ ಎಚ್ಚರಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಿಶ್ವವಿದ್ಯಾಲಯ ನಿಯಮಗಳಂತೆ ಸಹ ಪ್ರಾಧ್ಯಾಪಕರು ನೇಮಕಾತಿಯನ್ನು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದಿಂದ ನಡೆದ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಜನವರಿ 17ರಿಂದ 20ರವರೆಗೆ ನಡೆಸಲು ನಿರ್ಧರಿಸಲಾಗಿದೆ. ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದಿಂದ ನಿಗದಿಯಾಗಿರುವ ಪರೀಕ್ಷೆ ಕುರಿತಂತೆ ನ್ಯಾಯಾಲಯಕ್ಕೆ ಹೋಗುವುದರಿಂದ 3 ಬಾರಿ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. 3 ತಿಂಗಳು ಸೇವೆ ನಿವೃತ್ತಿ ಹೊಂದಲಿರುವ ಕುಲಪತಿ ಡಾಕ್ಟರ್ ಹನುಮಂತಪ್ಪ ಇವರು ಅಭ್ಯರ್ಥಿಗಳಿಂದ 40ರಿಂದ 50 ಲಕ್ಷ ರೂಪಾಯಿ ಹಣವನ್ನು ವಸೂಲಿ ಮಾಡಿಕೊಂಡು ಕಾನೂನು ಬಾಹಿರ ನೇಮಕಾತಿ ಪ್ರಕ್ರಿಯೆ ಹೊರಟಿದ್ದಾರೆ. 2023ರಿಂದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯಗಳಲ್ಲಿ ಅಕ್ರಮಗಳು ನಡೆಯುತ್ತಿದ್ದರೂ ಯಾರು ಗಮನ ಹರಿಸುತ್ತಿಲ್ಲ. ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾತಿರುವ IPS ಮತ್ತು SCP ಮತ್ತು TSP ಅನುದಾನವನ್ನು ಸಹ ಸಮರ್ಪಕವಾಗಿ ಬಳಸಿಕೊಂಡಿಲ್ಲ. ICR ರಿಂದ SCP ಮತ್ತು TSP ಯೋಜನೆಯಡಿ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗುವುದರ ಪಾರದರ್ಶಕವಾಗಿ ಬಳಕೆ ಮಾಡಿಕೊಂಡಿಲ್ಲ. ಆಯಾ ಕಾಲೇಜಿನ ವಿವೇಚನೆ ಅನುದಾನ ಖರ್ಚು ಮಾಡುವ ಬದಲು ಡಾಕ್ಟರ್ ಹನುಮಂತಪ್ಪ ಸ್ವಚ್ಛೆಯಿಂದ ವೆಚ್ಚ ಮಾಡಿದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರದ ಪ್ರತಿ ಘಟಕಕ್ಕೆ 1 ಕೋಟಿ ಮಂಜೂರಿಯಾಗುವುದರಿಂದ ಯಾವುದೇ ಲೆಕ್ಕಪತ್ರ ಇಲ್ಲದೆ ಖರ್ಚು ಮಾಡಲಾಗಿದೆ. AICRP 18 ಯೋಜನೆಗಳಿಗೆ ಬಿಡುಗಡೆಯಾದ ಅನುದಾನದಲ್ಲಿಯೂ ಭಾರಿ ಭ್ರಷ್ಟಾಚಾರ ನಡೆಸಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ವಿದ್ಯಾರ್ಥಿಗಳಿಗೆ ವಿದೇಶಿ ಪ್ರವಾಸಕ್ಕೆ ಅನುದಾನವಿದ್ದರೂ ವಿದ್ಯಾರ್ಥಿಯನ್ನು 3 ಬಾರಿ ವಿದೇಶಿ ಪ್ರವಾಸಕ್ಕೆ ಕಳಿಸಲಾಗಿದೆ. ಗುತ್ತಿಗೆ ಆಧಾರಿತ ಹುದ್ದೆಗಳ ನೇಮಕಾತಿಯಲ್ಲಿಯೂ ಹಣ ವಸೂಲಿ ಮಾಡಲಾಗಿದೆ. ಕಮಿಷನ್ ಕೊಟ್ಟರೆ ಕೆಲಸ ಹುದ್ದೆ ನಡೆಸಲಾಗುತ್ತದೆ. ನ್ಯಾಯಾಲಯದ ಆದೇಶಗಳನ್ನು ಗಾಳಿಗೆ ತೂರಿ ನಿವೃತ್ತಿ ಹೊಂದುವ ಮುನ್ನವೇ ಹಣ ಮಾಡುವುದರಿಂದ ಆತುರತೆಯಿಂದ ನೇಮಕಾತಿ ನಡೆಸಲಾಗುತ್ತಿದೆ. ವಿಶ್ವವಿದ್ಯಾಲಯದ ವ್ಯವಸ್ಥಾಪಕ ಮಂಡಳಿ, ಕೃಷಿ ಇಲಾಖೆಯ ಸಚಿವರು, ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಕುರಿತು ರಾಜ್ಯಪಾಲರು, ಉನ್ನತ ಶಿಕ್ಷಣ, ಕೃಷಿ ಸಚಿವರು ಸೇರಿದಂತೆ ದೂರು ನೀಡಲು ನಿಯೋಗ ತೆರಳಿ ಮನವಿ ಸಲ್ಲಿಸಲಾಗುತ್ತದೆ. ಪರೀಕ್ಷೆ ರದ್ದುಗೊಳಿಸಲು ಹೊಸ ಅಧಿಸೂಚನೆ ಹೊರಡಿಸದೇ ಇದ್ದರೆ ಜನವರಿ ಮೊದಲ ವಾರದಲ್ಲಿ ವಿಶ್ವವಿದ್ಯಾಲಯ ಬೀಗ ಹಾಕಿ ಪ್ರತಿದಾಗಿ ಹೇಳಿದರು. ಪತ್ರಿಕಾಗೋಷ್ಠಿಯ ಉದ್ದೇಶ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ 2023ರಿಂದ ನೇರ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿದೆ. ಅದಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ರೋಸ್ಟರ್ ಮೇಂಟೈನ್ ಮಾಡಲಾರದು, ಮತ್ತೆ UGC ನಿಯಮಾವಳಿಗಳ ಪ್ರಕಾರ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಲಾದರೆ ಅಪಹಾಸ್ಯಕ್ಕೆ ಗುರಿಯಾಗಿದೆ. ಮಾನ್ಯ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತ್ತೊಂದು ಇತ್ತೀಚೆಗೆ 3 ಸಲ ಮುಂದೂಡಿದ ನಂತರ 22/12/2025ಕ್ಕೆ ಮತ್ತೊಂದು ನೋಟಿಫಿಕೇಶನ್ ಆಗಿದೆ. ಆ ನೋಟಿಫಿಕೇಶನ್ ಪ್ರಕಾರ ಸುಮಾರು 75 ಪೋಸ್ಟ್ಗಳನ್ನು ತುಂಬತಕ್ಕಂಥ ಪ್ರಕ್ರಿಯೆಗೆ GKVKಯಿಂದ ಲಿಖಿತ ಪರೀಕ್ಷೆಯನ್ನ ಕರೆದಿದ್ದಾರೆ. ಆಕ್ಚುಲಿ ಯೂನಿವರ್ಸಿಟಿಯ ನಿಯಮಾವಳಿಗಳ ಪ್ರಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಅವರು ಎಕ್ಸಾಮ್ಸ್ ನಡೆಸಬೇಕಾಗಿದೆ. ಅದನ್ನು ವೈಲೇಷನ್ ಮಾಡಿ ನೊಂದ ವಿದ್ಯಾರ್ಥಿಗಳು ಎಷ್ಟೋ ಸಾರಿ ಕೋರ್ಟ್ಗೆ ಹೋದ್ರು ಕೂಡ ಅದನ್ನು ವೈಲೇಷನ್ ಮಾಡೋದ್ರಲ್ಲೇ ಹನುಮಂತಪ್ಪ ಅವರು ನಿರತರಾಗಿದ್ದಾರೆ. ಇದು ಅರಾತುರಿಯ ಅಕ್ರಮದ ಸುಮಾರು ಕೋಟ್ಯಾಂತರ ಹಣದ ಭ್ರಷ್ಟಾಚಾರದ ಕರ್ಮಕಾಂಡಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಅವರ ನಿವೃತ್ತಿ ವಯಸ್ಸು ಇನ್ನು 3 ತಿಂಗಳಿಂದ ಅಷ್ಟೊಳಗಡೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಣವನ್ನೆಲ್ಲ ಲೂಟಿ ಮಾಡಿ ಮನೆಗೋಗಬೇಕನ್ನೋ ಅರಾತುರಿಯಲ್ಲಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಒಂದು, ಈಗಾಗಲೇ ಕರೆದಿರ್ತಕ್ಕಂಥ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ರದ್ದುಪಡಿಸಿ ರಿನೋಟಿಫಿಕೇಶನ್ ಮಾಡಿ ಈಗಾಗಲೇ 3 ವರ್ಷದ ಪ್ರಕ್ರಿಯೆಯಲ್ಲಿರೋದ್ರಿಂದ ಈ 3 ವರ್ಷದಲ್ಲಿ ಹಲವಾರು ನಿರುದ್ಯೋಗಿ ವಿದ್ಯಾವಂತರು ಈ ಉದ್ಯೋಗಕ್ಕೋಸ್ಕರ
ಅಪಾಪಿಸ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಅವಕಾಶ ಇರ್ತಕ್ಕಂಥ ಪ್ರಕ್ರಿಯೆಗೆ ಪಾರದರ್ಶಕವಾಗಿ ಮುಂದಾಗಬೇಕನ್ನೋದು ನಮ್ಮ ಆಗ್ರಹ. ಹಂಗಾಗಿ ಕರೆದಿರ್ತಕ್ಕಂಥ ಈ ಅಧಿಸೂಚನೆಯನ್ನು ರದ್ದುಪಡಿಸಿ ಮರು ಅಧಿಸೂಚನೆಯನ್ನು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ. ಅದರ ಜೊತೆಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ GKVKಯಲ್ಲಿ ಇವರು ಲಿಖಿತ ಪರೀಕ್ಷೆ ಮಾಡ್ತಾರೆ. ಈ ಲಿಖಿತ ಪರೀಕ್ಷೆಯನ್ನ ಅಪ್ಲೋಡ್ ಮಾಡೋದು ಕೂಡ ಅಲ್ಲಿನ ರಿಜಿಸ್ಟರ್ ಅಪ್ಲೋಡ್ ಮಾಡಬೇಕು. ಅದರಲ್ಲಿ ಕಂಟ್ರೋಲ್ ಆಫ್ ಎಕ್ಸಾಮಿನರ್ ಅಂತ GKVKಯ ಸಂಸ್ಥೆಯಿಂದ ಇವತ್ತು ಇದನ್ನ ನೋಟಿಫಿಕೇಶನ್ ಜಾರಿ ಮಾಡಿ. ಇದು ಇಲ್ಲೀಗಲ್, ಇದು ಸಾಮಾನ್ಯ ಜ್ಞಾನ. ಈಗಾಗಲೇ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಗಳು ಮತ್ತು ರದ್ದುಪಡಿಸಿರ್ತಕ್ಕಂಥ ಅಧಿಸೂಚನೆಗಳು ಕೂಡ ವಿಷಯವನ್ನ ಅಪ್ಲೋಡ್. ಇದರ ಅರ್ಥ ಈಗಾಗಲೇ 75 ಜನರಲ್ಲಿ ತಲಾ 50 ಲಕ್ಷ ಹಣವನ್ನ ನಿಗದಿ ಮಾಡಿಕೊಂಡು ತರಾತುರಿಯಲ್ಲಿ 3 ತಿಂಗಳೊಳಗಡೆ ಮಾಡಬೇಕು, ಇದನ್ನ ಮಾಡಿ ಮುಂದಕ್ಕೆ ಹೋಗ್ಬೇಕು ಅನ್ನೋ ತರಾತುರಿ ಇದೆ. ಹಂಗಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರಗಳ ಬಗ್ಗೆ ನಾವು ಇಲ್ಲಿ ಉಲ್ಲೇಖ ಮಾಡ್ತೀವಿ. ಆದರೆ ಆದ್ಯತೆಯ ಪ್ರಶ್ನೆ ಏನಂದ್ರೆ ಅವ್ರು ಫಸ್ಟ್ ಈ ನೋಟಿಫಿಕೇಶನ್ ಅವರಷ್ಟೇ ಅವರೇ ರದ್ದುಪಡಿಸಿದ್ರೆ ಒಳ್ಳೆಯದು. ಇಲ್ಲದೆ ಹೋದ್ರೆ ಜನವರಿ ಮೊದಲ ವಾರದಲ್ಲಿ ಕೃಷಿ ವಿಶ್ವವಿದ್ಯಾಲಯವನ್ನು ಬೀಗ ಮುದ್ರೆ ಮಾಡೋದ್ರ ಮೂಲಕ ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಬೇಕಾಗ್ತದೆ. ಈ ಕುರಿತು ನಾಳೆನೇ ರಾಜ್ಯಪಾಲರನ್ನ ಮತ್ತೆ ಉಸ್ತುವಾರಿ ಸಚಿವರನ್ನ ಸಂಬಂಧಪಟ್ಟಿರ್ತಕ್ಕಂಥ ಉನ್ನತ ಶಿಕ್ಷಕರನ್ನ ಭೇಟಿಯಾಗಲಿಕ್ಕೆ ನಿಯೋಗ ನಾವು ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ KP ಅನಿಲ್ ಕುಮಾರ್, S ರಾಜು, ಮಲ್ಲೇಶ, ರಾಘವೇಂದ್ರ ಬೋರೆಡ್ಡಿ ಇದ್ದರು. ಕರ್ನಾಟಕ ದ್ವೇಷ ಭಾಷಣ ಮತ್ತು ದೇಶ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನ ಅನುಷ್ಠಾನ ಮಾಡುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದವರನ್ನ ಮತ್ತು ವಿರೋಧ ಮಾಡುವವರನ್ನ ಬಂಧಿಸಿ ಅವರ ಧ್ವನಿಯನ್ನ ಅಡಗಿಸುವ ಕೆಲಸ ಮಾಡುತ್ತಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿದ್ದು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ಪಕ್ಷದಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ದ್ವೇಷ ಭಾಷಣ ವಿದೇಶಕ್ಕೆ ಅಂಕಿತ ಆಗದಂತೆ ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಲಾಗಿದ್ದು, ಒಂದು ವೇಳೆ ರಾಜ್ಯಪಾಲರು ಅಂಕಿತ ಹಾಕಿದರೆ ಸರ್ವಾಧಿಕಾರ ಧೋರಣೆ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಕುಮ್ಮಕ್ಕು ನೀಡದಂತಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕಾಯ್ದೆಯು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ನೀಡಿದ ಮಾತನಾಡುವ ಹಕ್ಕಿನ ವಿರುದ್ಧವಾಗಿದೆ. ಏಕೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೃತ್ಯ ಮಾಡಿದಾಗ ಅದನ್ನು ಖಂಡನೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುತ್ತದೆ. ಆದರೆ ಅಂತಹ ಜವಾಬ್ದಾರಿಯುತವಾದ ಹಕ್ಕನ್ನು ಕಸಿದುಕೊಳ್ಳುವ ಕೆಲಸವನ್ನು ಬಿಜೆಪಿ ಮಾಡುತ್ತಿದೆ ಎಂದು ಗುಡುಗಿದ್ದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ದ್ವೇಷ ಭಾಷಣ ವಿಧೇಯಕದ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು. ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬಂಡ ಕಾಂಗ್ರೆಸ್ ಸರ್ಕಾರಕ್ಕೆ, ಬಂಡ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬಂಡ ಮುಖ್ಯಮಂತ್ರಿಗಳಿಗೆ, ಭ್ರಷ್ಟ ಮುಖ್ಯಮಂತ್ರಿಗಳಿಗೆ, ವಿರೋಧಿ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಕಾಯ್ದೆ ವಿಧೇಯಕ ತಂದಿರುವುದು ಬಹಳ ದುರದೃಷ್ಟಕರ ಅಂತೇಳಿ ನಮಗೆಲ್ಲ ಅನಿಸಿದೆ. ಮತ್ತು ಎಲ್ಲೋ ಒಂದು ಕಡೆ ಇದು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವದ ವಿರೋಧಿ ನಡೆ ಇವರ ಸರ್ವಾಧಿಕಾರಿ ಧೋರಣೆ ಮತ್ತು ನಮಗೆ ಕಾಣ್ತಾ ಇದೆ. ದ್ವೇಷ ಭಾಷಣದ ಕಾಯ್ದೆ ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ಈ ಸರ್ಕಾರ ತಂದಿರೋದು ಬಹಳ ದುರದೃಷ್ಟಕರ ಮತ್ತು ಬಹುಶಃ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರನ್ನು ಮತ್ತು ವಿರೋಧ ಮಾಡುವಂತ ವ್ಯಕ್ತಿಗಳನ್ನು ಬಂಧನ ಮಾಡಿ ಅವರ ಧ್ವನಿ ಅಡಗಿಸುವಂತ ಕುತಂತ್ರ ಇದು ಅಂತೇಳಿ ನಾವು ಭಾವಿಸಿದ್ದಂಥ ಪಾರ್ಟಿಯವರು. ನಾವು ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇವೆ, ಇದಕ್ಕೆ ಯಾವುದೇ ಕಾರಣಕ್ಕೂ ಅಂಕಿತ ಹಾಕಬಾರ್ದು. ಇದು ಅಂಕಿತ ಹಾಕಿದರೆ
ತಾವು ಸರ್ವಾಧಿಕಾರಿ ಧೋರಣೆ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಕುಮ್ಮಕ್ಕು ಕೊಟ್ಟಂತ ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರವರು, ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಮತ್ತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಚಲುವಾದ ನಾರಾಯಣಸ್ವಾಮಿ ಅವರು ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇವೆ. 100% ಈ ಕಾಯ್ದೆ ಕಾನೂನಿನ ವಿರುದ್ಧ ಏನು ನಮ್ಮ ಸಂವಿಧಾನ ಅಂಬೇಡ್ಕರ್ಜಿಯವರು ಬರೆದಂಥ ಸಂವಿಧಾನ ಏನು ಹೇಳ್ತದೆ, ಫ್ರೀಡಮ್ ಆಫ್ ಸ್ಪೀಚ್ ಕಾನ್ಸ್ಟಿಟ್ಯೂಷನ್ ನಂಬರ್ 1 ಏನು ಹೇಳ್ತದೆ ಅದರ ವಿರುದ್ಧ ಅಂತೇಳಿ ನಾವು ಭಾವಿಸ್ತೀವಿ. ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೃತ್ಯ ಮಾಡಿದಾಗ ಅದನ್ನು ಖಂಡನೆ ಮಾಡುವಂಥದ್ದು ನಮ್ಮ ಧರ್ಮ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮ್ಮ ಧರ್ಮ. ಅದನ್ನೇ ಹಿಡ್ಕೊಂಡು ಎಲ್ಲೋ ಒಂದು ಕಡೆ ನಮ್ಮನ್ನೆಲ್ಲ ಕಟ್ಟಿ ಹಾಕಬೇಕು ಅನ್ನುವ ಭಾವನೆ ಧೋರಣೆ ಈ ಸರ್ಕಾರ ಮಾಡಿದೆ ಅಂತ ಹೇಳಿಕೆ ಬಯಸ್ತೇನೆ. ಇದು ಯಾವುದೇ ಕಾರಣಕ್ಕೂ ನಾವು ಭಾರತೀಯ ಜನತಾ ಪಕ್ಷ ಒಪ್ಪಂಗಿಲ್ಲ. ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧ, ಯಾವುದೇ ಶಿಕ್ಷೆಗೂ ಸಿದ್ಧ ಅಂತ ಹೇಳಿಕೆ ಬಯಸ್ತೇನೆ. ಪ್ರತಿಭಟನೆಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ವೀರನಗೌಡ ಪಾಟೀಲ್ ಲೆಕ್ಕಿಯಾಳ್, ರಾಘವೇಂದ್ರ ಗುರು, ಸಂತೋಷ್ ರಾಜ್ಗುರು, ಕಡಗೋಳ ಆಂಜನೇಯ, ರಾಜ್ಕುಮಾರ, ಕಡಗೋಳ ರಾಮಚಂದ್ರ, ವಿಜಯಕುಮಾರ್, ರವಿ ಜಲ್ದಾರ್, ಬಂಡೇಶ್, ಇ ಶಶಿರಾಜ್, ಬಂಗಿ ನರಸರೆಡ್ಡಿ, ವಿ ನಾಗರಾಜ್, ಶಂಕರಪ್ಪ, ಭೀಮಣ್ಣ ಮಂಚಲ್, ವಿನಯ್ ಕುಮಾರ್, ಶಿವಕುಮಾರ್ ಪಾಟೀಲ್, ವಿಪಿ ರೆಡ್ಡಿ, ನಾಗವೀರೇಶ್ ತಲ್ವಾರ್, ಸಿದ್ದನಗೌಡ, ಗುಡ್ಸಿ ನರಸರೆಡ್ಡಿ, ಚಂದ್ರಶೇಖರ್, ಶೇಖರ್, ನಾಗವೇಣಿ, ಅಶ್ವಿನಿ, ಸಂಗೀತ, ಶಿವಲಕ್ಷ್ಮಿ, ರಾಧಾ, ಪುಷ್ಪ, ಶರಣಮ್ಮ ಸೇರಿದಂತೆ ಅನೇಕರಿದ್ದರು. ಡಿಸೆಂಬರ್ 28ರಂದು ಕರ್ನಾಟಕ ಸಂಘದಲ್ಲಿ ಪಿ ವೆಂಕಟೇಶ್ ಬಾಗಲವಾಡ್ ರಚಿಸಿರುವ ಹಾಸ್ಯ ಬರಹಗಳ ಸಂಕಲನ ನಿಮಗೆ ತಿಳಿಯುವುದಿಲ್ಲ ಬಿಡ್ರಿ ಎಂಬ ಕೃತಿಯ ಬಿಡುಗಡೆ ಸಮಾರಂಭವನ್ನ ಆಯೋಜಿಸಲಾಗಿದೆ ಎಂದು ಶ್ರುತಿ ಸಾಹಿತ್ಯ ಮೇಳದ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸ್ಪಂದನ ಪ್ರಕಾಶನದಿಂದ ಹೊರೆತಲಾರದ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದ ಅಧ್ಯಕ್ಷ ಕೆ ಶಾಂತ ಅಧ್ಯಕ್ಷನನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ವಹಿಸಿಕೊಳ್ಳಿದ್ದಾರೆ. ಪುಸ್ತಕವನ್ನು ಸಾಹಿತಿ ಡಾಕ್ಟರ್ ಲಕ್ಷ್ಮೀಕಾಂತ ಮೋಹರೀರ ಬಿಡುಗಡೆಗೊಳಿಸಿದ್ದಾರೆ. ಕೃತಿಯ ಪರಿಚಯವನ್ನು ಸಾಹಿತಿ ಪ್ರಸನ್ನ ಮಂಡಲಗಿರಿ ಮಾಡಲಿದ್ದಾರೆ. ಸಾಹಿತಿಗಳಾದ ಭಯ ಉಂಡ, ವೀರ ಹನುಮಾನ, ಚಿದಾನಂದ ಸಾಲಿ, ಗಮ್ಮಕ್ಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟರಾವ್ ಕುಲಕರ್ಣಿ, ಸಾಹಿತಿ ಪರಿಷತ್ ಗೌರವ ಕಾರ್ಯದರ್ಶಿ ತಾಯಪ್ಪ ಹೊಸೂರು, ಆಕಾಶವಾಣಿ ಕಾರ್ಯನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ಕರ್ನಾಟಕ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ಭಾಗವಹಿಸಿದ್ದಾರೆ. 32 ನೈಜ ಘಟನೆಗಳ ಆಧಾರಿತವಾಗಿರುವ ಘಟನೆಗಳ ಕುರಿತಾದ ಹಾಸ್ಯ ಬರಹಗಳ ಕೃತಿ ಬಿಡುಗಡೆಗೊಳಿಸಿದೆ ಎಂದರು. ನಗುವಿಗೊಂದು ಓದು ಅಂದ್ರೆ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಬಂಡಾಯವಾಗಿರಬಹುದು, ದಲಿತ ಸಾಹಿತ್ಯವಾಗಿರಬಹುದು, ನವ್ಯ ಸಾಹಿತ್ಯ ಆಗಿರಬಹುದು, ನವೋದಯ ಸಾಹಿತ್ಯ ಆಗಿರ್ಬೋದು, ಸನಾತನ ಸಾಹಿತ್ಯ ಆಗಿರ್ಬೋದು, ಧಾರ್ಮಿಕ ಸಾಹಿತ್ಯದ ವಿಷಯಗಳಲ್ಲಿ ಹಾಸ್ಯ ಸಾಹಿತ್ಯ ಬಹಳ ಮುಖ್ಯವಾಗಿರ್ತಕ್ಕಂಥ ಸಾಹಿತ್ಯ. ಈ ಹಾಸ್ಯ ಸಾಹಿತ್ಯ ಪ್ರಸ್ತುತ ದಿನಮಾನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಕನ್ನಡದಲ್ಲಿ ಹಳೆಯ ದಿನಗಳಲ್ಲಿ ಹಾಸ್ಯ ಸಾಹಿತ್ಯ ಎಂಬುದು ಬಹಳ ಅತ್ಯುತ್ತಮವಾದ ಸಾಹಿತ್ಯ ಆಗಿತ್ತು. ಇದು ಮನರಂಜನೆಯ ಸಾಹಿತ್ಯ ಆಗಿತ್ತು, ಅಷ್ಟೇ ಮನಸ್ಸಿಗೆ ಬೋಧ ನೀಡತಕ್ಕಂಥ ಸಾಹಿತ್ಯ ಆಗಿತ್ತು. ಹಿಂದಿನ ನವ್ಯ ಮತ್ತು ನವೋದಯ ಸಾಹಿತ್ಯದಲ್ಲಿ ಆರ್ ಮಿತ್ರ ಅವರು ಹಾಸ್ಯ ಸಾಹಿತ್ಯವನ್ನ ಪ್ರಥಮ ಬಾರಿಗೆ ಪ್ರತಿಪಾದಿಸಿದರು. ನಂತರ ಬಿಜಿ ಬಳ್ಳಾರಿಯವರಾಗಿರ್ತಕ್ಕಂಥ ಬಿಜಿ ಅವರು ಸಹ ಆ ಹಾಸ್ಯ ಸಾಹಿತ್ಯವನ್ನ ಉದ್ದೀಪನಗೊಳಿಸಿದರು, ವೃದ್ಧಿಗೊಳಿಸಿದರು. ಅದಾದ ನಂತರ ಪ್ರಸ್ತುತ ಎಚ್ ಪುಟ್ಟರಾಜು ಅವರು ನಮ್ಮ ಕರ್ನಾಟಕದಲ್ಲಿ ಹಾಸ್ಯ ಸಾಹಿತ್ಯವನ್ನ ಬೆಳೆಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ರಾಯಚೂರಿನ ಹೆಸರಾಂತ ಲೇಖಕರು, ಸಾಹಿತಿಗಳು, ಹಲವಾರು ಕವನಗಳನ್ನು ರಚಿಸಿದಂತ ಕವಿಗಳಾಗಿರ್ತಕ್ಕಂಥ ಪಿ ವೆಂಕಟೇಶ್ ಬಾಗಲವಾಡ್ ಅವರು ಪ್ರಥಮ ತಮ್ಮ ಚೊಚ್ಚಲ ಕೃತಿಯನ್ನೇ ಹಾಸ್ಯ ಸಾಹಿತ್ಯದ ಮೂಲಕ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಪಿ ವೆಂಕಟೇಶ್ ಬಾಗಲವಾಡ್ ಅವರು ಈ ಒಂದು ಚೊಚ್ಚಲ ಕೃತಿ ಅಂದ್ರೆ ನಿಮಗೆ ತಿಳಿಯೋದಿಲ್ಲ ಬಿಡ್ರಿ ಅಂತಕ್ಕಂಥ ಒಂದು ಹಾಸ್ಯ ಸಂಕಲನ. ಇದರಲ್ಲಿ 33 ಅಂಶಗಳು, 33 ವಿವಿಧ ರೀತಿಯಾದಂತಹ ನೈಜ ಘಟನೆಗಳನ್ನ ಆಧರಿಸಿದಂತ ಹಾಸ್ಯದಲ್ಲಿ ಲೇಖಿತವಾಗಿರ್ತಕ್ಕಂಥ ಲೇಖನಗಳ ಸಂಕಲನ ಇದೆ. ಪಿ ವೆಂಕಟೇಶ್ ಬಾಗಲವಾಡ್ ಅವರು ಬರೆದಂತ ಮುಖ್ಯವಾಗಿರ್ತಕ್ಕಂಥ ಕೃತಿ ಇದು. ಬಹಳ ಸುಂದರವಾಗಿರ್ತಕ್ಕಂಥ ಕೃತಿ. 33 ಬರಹಗಳಿವೆ ಇದರಲ್ಲಿ ಕೃತಿಯಲ್ಲಿ. ಇದರ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಸ್ಪಂದನ ಪ್ರಕಾಶನದಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸಂಘದ ಈ ಕಾರ್ಯಕ್ರಮ ನಡೀತಕ್ಕಂಥದ್ದು 28/12/25 ಆದಿವಾರ ಬೆಳಗ್ಗೆ 10:30ಕ್ಕೆ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಈ ಒಂದು ನಿಮಗೆ ತಿಳಿಯುವುದಿಲ್ಲ ಬಿಡಿ ಅಂತಕ್ಕಂಥ ಒಂದು ಹಾಸ್ಯ ಸಂಕಲನದ ಲೋಕಾರ್ಪಣೆ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಬಿಡುಗಡೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಕೆ ಶಾಂತಪ್ಪ ಅವರು
ಅಧ್ಯಕ್ಷರು ಕರ್ನಾಟಕ ಸಂಘ ರಾಯಚೂರು ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದರ ಅಧ್ಯಕ್ಷತೆಯನ್ನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ದಾಸೋತ್ಸವ ಸಮಿತಿ ರಾಯಚೂರು ಇದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಪುಸ್ತಕ ಲೋಕಾರ್ಪಣೆಯನ್ನ ಡಾಕ್ಟರ್ ಲಕ್ಷ್ಮೀಕಾಂತ್ ಬಿ ಮೋಹರಿ ಅವರು ಈ ರಾಯಚೂರಲ್ಲಿ ಮೊದಲಿದ್ದರು, ಈಗ ಗುಲ್ಬರ್ಗದಲ್ಲಿ ಅವರು ಇದ್ದಾರೆ. ಅವರು ಸಾಹಿತಿಗಳು, ಲೇಖಕರು. ಈ ಸಂದರ್ಭದಲ್ಲಿ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ರಮೇಶ್ ಕುಲಕರ್ಣಿ, ವೆಂಕಟೇಶ್ ಕುಲಕರ್ಣಿ, ಪಿ ವೆಂಕಟೇಶ ಬಾಗಲವಾಡ, ಗುರುರಾಜ್, ಜಿಎಂ ವೀರೇಶ ಉಪಸ್ಥಿತಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ಲಿಯೋ ಮತ್ತು ಶೈನ್ 100 DX ವಿಶೇಷ ಡಿಸ್ಕೌಂಟ್. ಆಕ್ಟಿವಾ 110 ಸ್ಮಾರ್ಟ್, ಆಕ್ಟಿವಾ 120 ಸ್ಮಾರ್ಟ್, ಸ್ಮಾರ್ಟ್ ಕೀ ತಂತ್ರಜ್ಞಾನದ ಜೊತೆಗೆ ಸೂಪರ್ ಆಫರ್. ಡಿಯೋ 110 ಮತ್ತು ಡಿಯೋ 125 ಸ್ಮಾರ್ಟ್ ಕೀಸ್ ನೊಂದಿಗೆ ಯುವಕರ ಫೇವರೇಟ್ ಸ್ಕೂಟರ್ಗಳಿಗೆ ಭಾರಿ ಲಾಭ. ಗಿಫ್ಟ್ಗಳು ಫ್ರೀ. ಮಿಕ್ಸರ್, ಐರನ್ ಬಾಕ್ಸ್ ಹಾಗೂ ಹೆಲ್ಮೆಟ್ ಸೇರಿದಂತೆ ಅನೇಕ ಗಿಫ್ಟ್ಗಳು ಉಚಿತ. ಇನ್ನು ಕೇಳಿ, SB 160 ಹಾಗೂ ಆರ್ನೆಟ್ ಬೈಕ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್. ಈ ಸ್ಮಾರ್ಟ್ ಆಫರ್ಗಳು ಲಭ್ಯವಾಗಿರುವುದು ರಾಯಚೂರು ಸೇರಿ ಮಾನವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಪಣ ತೊಟ್ಟು ರಾಜಕೀಯ ರಂಗದಲ್ಲಿ ಅಜಾತ ಶತ್ರುವಾಗಿ ಜೀವನ ನಡೆಸಿದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನ ಎಲ್ಲರಿಗೂ ಮಾರ್ಗದರ್ಶನವಾಗಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ನಗರದ BRB ವೃತ್ತದಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ದೇಶದಲ್ಲಿ ವಾಜಪೇಯಿ ಅವರ ಕೊಡುಗೆ ಅಪಾರ. ದೇಶದ ಜನರು ಮನ ಮುಟ್ಟುವಂತೆ ಕೆಲಸ ಮಾಡಿದ ಏಕೈಕ ವ್ಯಕ್ತಿ. 5 ವರ್ಷ ಆಡಳಿತದಲ್ಲಿ ಸುದೀರ್ಘ ದೇಶದ ಅಭಿವೃದ್ಧಿಗೆ ಶ್ರಮಿಸಿದರು. ವಾಜಪೇಯಿ ಅವರ ಮಾರ್ಗದರ್ಶನ ಇಂದಿನ ಯುವ ಪೀಳಿಗೆಗೆ ಅನುಸರಿಸಬೇಕು ಎಂದು ತಿಳಿಸಿದರು. भारत माता की जय, बोलो भारत माता की, अटल जी अमर है, अमर रहे, अमर रहे, अटल जी अमर है, बोलो भारत माता की जय, भारत माता की जय, अटल जी अमर रहे, अमर रहे, अमर रहे, अटल जी अमर रहे, बोलो भारत माता की जय, वंदे, बोलो भारत माता की जय, भारत माता की जय, अमर, बोलो भारत माता की जय. ಆಗ್ರಿ ಮೇಡಮ್, ಇನ್ನೊಬ್ಬರ ಹಾಕ ಮೇಡಮ್. वंदे मातरम, वंदे मातरम. अमर रहे, अटल जी अमर रहे, अमर रहे, अमर रहे, बोलो भारत माता की, भारत माता की जय, अमर रहे, अमर रहे, माता की जय, भारत माता की जय, भारत माता की जय, अमर रहे, अमर रहे, अटल जी अमर रहे. 101ನೇ ಜಯಂತಿಯ ದಿನಾಚರಣೆ ಅಂಗವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲಾ ಘಟಕದಿಂದ ಮತ್ತು ಯುವ ಮೋರ್ಚಾದ ಘಟಕದಿಂದ ಇವತ್ತು ಆಚರಣೆಯನ್ನು ನಮ್ಮ ಅಂಬಿಗರ ಚೌಡಯ್ಯ ಸರ್ಕಲ್ನಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಂಕರಪ್ಪ ಸಾಹೇಬರು, ನಮ್ಮ ಅಧ್ಯಕ್ಷರಂಥ ವೀರನಗೌಡರು, ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರಂಥ ವಿನಯ್ ಅವರು ಮತ್ತು ಎಲ್ಲ ನಮ್ಮ ಮಹಿಳಾ ಮೋರ್ಚಾದ ಸಹೋದರಿಯ ಅಧ್ಯಕ್ಷರಂಥ ಸಹೋದರಿ ಅಂತ ಆಚರಣೆ ಮಾಡಿದ್ದೇವೆ. ಬಹುಶಃ ಇವತ್ತು ಅಟಲ್ಜಿ ಅವರು ಯಾವತ್ತೂ ನಮ್ಮ ದೇಶದ ಯುವಕರಲ್ಲಿ ಒಂದು ಮನ ಮುಟ್ಟುವಂಥ ಕೆಲಸ ಮಾಡಿದ ಏಕೈಕ ರಾಜಕಾರಣಿ ಅನ್ನೋದು ತಪ್ಪಾಗಲಿಕ್ಕಿಲ್ಲ. ಇವತ್ತೇನು ನಾವು ರಸ್ತೆಗಳು ನೋಡ್ತಾ ಇದ್ದೀವಿ, ಸುಧಾರಣೆ ಆಗ್ತಾ ಇದೆ ಮತ್ತು ಭಾರತ ದೇಶ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇರುವಂಥ ಸಂದರ್ಭ ಸೃಷ್ಟಿ ಮಾಡಿದಂಥ ಏಕೈಕ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬರು ಅಂತ ಹೇಳಲಿಕ್ಕೆ ಬಯಸ್ತೇನೆ.
ಯಾಕೆಂದರೆ ಇವತ್ತು ಅವತ್ತಿಂದ ಅಮೇರಿಕದ ವಿರುದ್ಧ ಕಟ್ಟಿಕೊಂಡು ಪೋಖ್ರಾನ್ ಒಂದು ಅಣು ಬಾಂಬ್ ಒಂದು ಯಶಸ್ವಿ ಪರೀಕ್ಷೆ ಮಾಡೋ ಮೂಲಕ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಟ್ಟಿದ್ರು. ನಾವು ಸಶಕ್ತರಾಗಿದ್ದೇವೆ, ನಾವು ಬೇಕಾದ್ದು ಮಾಡುವಂಥ ಶಕ್ತಿ ನಮ್ಮಲ್ಲಿದೆ ಅಂತೇಳಿ ಹೇಳಿಕೊಟ್ಟಾಗ ಇಡೀ ಜಗತ್ತೇ ಬೆರಗಾಗುವಂತೆ ಮಾಡಿದಂಥ ಏಕೈಕ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿಯವರು. ಅಂಥವರ ನೇತೃತ್ವದಲ್ಲಿ 5 ವರ್ಷ ಆಡಳಿತ ಮಾಡಿ 13 ತಿಂಗಳು ಒಂದು ಸಾರಿ, 13 ದಿನವೂ ಒಂದು ಸಾರಿ ಮತ್ತು 5 ವರ್ಷ ಮಾಡಿ ಇವತ್ತು ದೇಶದ ದಿಕ್ಕನ್ನೇ ಬದಲಿಸುವಂಥ ಕೆಲಸ ಮಾಡಿದರು. ಅವರ ಕೆಲಸ ನೆನೆಯುವಂಥ ಕಾರ್ಯ ಇವತ್ತು ನಮ್ಮ ಪಕ್ಷದ ವತಿಯಿಂದ ಇವತ್ತು ರಾಯಚೂರಿನಲ್ಲಿ ನಡೀತಾ ಇರೋದು ನಮಗೆಲ್ಲ ಸಂತೋಷ ತರುವಂಥ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿ ಹಿರಿಯ ಮುಖಂಡ ಎನ್ ಶಂಕರಪ್ಪ ಮಾತನಾಡಿ, ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನ ಆಚರಿಸಿದ್ದು ದೇಶದ ಅಭಿವೃದ್ಧಿ ಪಣ ತೊಟ್ಟು ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿದರು. ದೇಶ ದಿವಾಳಿಯ ಸಂದರ್ಭದಲ್ಲಿ ದುತಿಗೆಡದೆ ದೇಶದ ಅರ್ಥವ್ಯವಸ್ಥೆಯನ್ನು ಬದಲಾಯಿಸಿ ಅಭಿವೃದ್ಧಿ ಹೊಂದುವಂತೆ ಮಾಡಿದರು. ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಬಲವರ್ಧನೆಗೆ ಹೆಚ್ಚು ತೊಡಗಿಕೊಂಡವರು. ದೇಶಾದ್ಯಂತ ಬಿಜೆಪಿ ಪಕ್ಷವನ್ನು ಸಂಘಟಿಸುವಲ್ಲಿ ತೊಡಗಿಕೊಂಡಿದ್ದರ ಫಲವಾಗಿ ಇಂದು ಪಕ್ಷವು ದೇಶದ ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ ಎಂದರು. ಕಮಲ ಅರಳಿದ್ರು. ಈಗ ಅವರ ಹಚ್ಚಿದ ದೀಪ ಅರಳಿದ ಕಮಲ ಇವತ್ತು ಇಡೀ ದೇಶ ತುಂಬ ಭಾರತೀಯ ಜನತಾ ಪಾರ್ಟಿ ಆವರಿಸಿದೆ. ಈ ದೇಶವನ್ನು ಆಳ್ತಕ್ಕಂಥ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರವನ್ನು ಭಾರತದಲ್ಲಿ ನಡೀತಾ ಇದೆ. ಬಂಧುಗಳೇ, ಅಟಲ್ ಬಿಹಾರಿ ವಾಜಪೇಯಿಯವರು ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಹಲವಾರು ಸಾಧನೆಗಳ ಬಗ್ಗೆ ಈಗ ನಮ್ಮ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲರು ಮಾತಾಡಿದ್ದಾರೆ. ಪೋಖ್ರಾನ್ ಅಂತ ಅಣುಬಾಂಬವನ್ನು ಸ್ಫೋಟ ಮಾಡಿದವಾಗ ಅಮೇರಿಕ ನಮ್ಮ ಮೇಲೆ ಶಾಂಕ್ಷನ್ ಹಾಕಿದ್ರು, ನಿಮಗೆ ಯಾವ ಸಾಲವನ್ನು ಕೊಡೋದಿಲ್ಲ. ಆವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ರೊಟ್ಟಿ ಚಟ್ನಿ ತಿಂದು ನಮ್ಮ ದೇಶವನ್ನು ನಾವು ಕಾಪಾಡೋಣ ಹೊರತು ನಮಗೆ ಯಾವುದೋ ದೇಶದ ಸಾಲ ಮುಲಾಜಿ ಒಳಗೆ ಇರಲ್ಲ. ನಮ್ಮ ದೇಶದ ಸೈನಿಕರು ಇವತ್ತು ಗಡಿಯಲ್ಲಿ ಆ ಗಂಡಾಂತರದಲ್ಲಿರುವಾಗ ನಾನು ಅಮೇರಿಕಕ್ಕೆ ಹೋಗೋದಿಲ್ಲ. ನವಾಜ್ ಶರೀಫ್ ಅವರು ಅಮೇರಿಕಾದಲ್ಲಿ ಬಂದಿದ್ದರು, ಪಾಕಿಸ್ತಾನದ ಪ್ರಧಾನಿ, ನೀವು ಬರಬೇಕು ಅಂತ ಕರೆದರೆ ನಾನು ಹೋಗೋದಿಲ್ಲ. ನಾನು ಎಲ್ಲಿವರೆಗೆ ಯುದ್ಧ ಗೆದ್ದಿದ್ದಲ್ಲೋ ಅಲ್ಲಿವರೆಗೆ ನಾನು ಎಲ್ಲಿ ಹೋಗೋದಿಲ್ಲ ಅಂತಕ್ಕಂಥ ಮಾತಾಡಿರ್ತಕ್ಕಂಥ ದಿಟ್ಟ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಬಂಧುಗಳೇ, ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೀರಣ್ಣಗೌಡ ಲೆಕ್ಕಿಹಾಳು, ಯುವ ಮೋರ್ಚಾದ ಅಧ್ಯಕ್ಷ ವಿನಯ ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿರುವ ವಿವಿಧ ವಿದ್ಯಾರ್ಥಿ ವಸತಿ ನಿಲಯಗಳ ಅವ್ಯವಸ್ಥೆಯಿಂದ ಕೂಡಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ನಿಲಯಗಳಿಗೆ ಭೇಟಿ ನೀಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಛಲವಾದಿ ಮಹಾಸಭಾದ ಅಧ್ಯಕ್ಷೆ ಅರ್ಚನಾ ಸುಂಕಾರಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವೃತ್ತಿ ಆಧಾರಿತ ವಸತಿ ನಿಲಯ ಸೇರಿದಂತೆ ಇತರೆ ವಿದ್ಯಾರ್ಥಿ ನಿಲಯಗಳಿಗೆ ಖುದ್ದಾಗಿ ಭೇಟಿ ನೀಡಿದಾಗ ವಾರ್ಡ್ಗಳು ಹಾಗೂ ಅಡುಗೆ ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ನೀಡಬೇಕಾದ ಆಹಾರವನ್ನು ಕದ್ದು ಮನೆಗೆ ತೆಗೆದುಕೊಂಡು ಹೋಗುತ್ತಿರುವುದು, ಅಸ್ವಚ್ಛತೆ, ಸರ್ಕಾರ ನೀಡುವ ಸೌಲಭ್ಯವನ್ನು ನೀಡದೇ ಇರುವ ಕುರಿತು ವಿದ್ಯಾರ್ಥಿಗಳು ಅಳಲು ತೋಡಿದ್ದಾರೆ. ಅನೇಕ ವಸತಿ ನಿಲಯಗಳಲ್ಲಿ ಕುಡಿಯುವ ನೀರು, ಶೌಚಾಲಯ ಸೌಲಭ್ಯಗಳು ಇಲ್ಲ. ವಿದ್ಯಾರ್ಥಿಗಳು ಮೇಲ್ವಿಚಾರಕ್ಕೆ ಗಮನ ತಂದರೂ ಯಾರೂ ಸ್ಪಂದಿಸುತ್ತಿಲ್ಲ. ಕೂಡಲೇ ಪರಿಶೀಲನೆ ನಡೆಸಿ ಜವಾಬ್ದಾರಿತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಹೋರಾಟ ನಡೆಸುವುದಾಗಿ ಹೇಳಿದರು. ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಲವಾರು ವಸತಿ ನಿಲಯಗಳಲ್ಲಿ ಗಂಭೀರ ಸಮಸ್ಯೆಗಳು ಕಂಡುಬರುತ್ತಿವೆ. ವಸತಿ ನಿಲಯಗಳಲ್ಲಿರುವ ವಿದ್ಯಾರ್ಥಿಗಳು ದಿನನಿತ್ಯ ಅನೇಕ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಪ್ರಮುಖವಾಗಿ ಸ್ವಚ್ಛತೆ ಕೊರತೆ ಹಾಗೂ ಊಟದ ಅವ್ಯವಸ್ಥೆ, ಮಾಸಿಕ ನೀಡುವ ಸಾಮಗ್ರಿಗಳು ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಸಿಗದೆ ತೀವ್ರ ಸಮಸ್ಯೆಯಾಗಿ ಪರಿಗಣಿಸಿವೆ. ಅಡುಗೆ ಸಿಬ್ಬಂದಿಯವರು ಸರ್ಕಾರ ವಿದ್ಯಾರ್ಥಿಗಳಿಗೆ ಒದಗಿಸುವ ಆಹಾರ ಸಾಮಗ್ರಿಗಳನ್ನು ಭೋಜನಕ್ಕೆ ಬಳಸದೆ ತಮ್ಮ ವೈಯಕ್ತಿಕ ಬಳಕೆಗೆ ತೆಗೆದುಕೊಂಡು ಹೋಗುತ್ತಿರುವುದು ಕೆಲವು ಕಡೆಗಳಲ್ಲಿ ನಡೆದಿವೆ. ಆ ಅಕ್ರಮಗಳು ಹಾಸ್ಟೆಲ್ ಮೇಲ್ವಿಚಾರಕರ ಮಾಹಿತಿಗೆ ಇದ್ದರೂ ಅದರ ಬಗ್ಗೆ ಅವರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಲವಾರು ವಸತಿ ನಿಲಯಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ಸ್ವಚ್ಛತೆ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕುರಿತು ಕೊರತೆ ಇದೆ. ಸರ್ಕಾರ ಮಕ್ಕಳಿಗಾಗಿ ಒದಗಿಸಿದ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಸಲುವಾಗಿ ತಲುಪದೆ ಇರುವುದು ಗಂಭೀರ ಅನ್ಯಾಯವಾಗಿದೆ. ಈ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳು ಮೇಲ್ವಿಚಾರಕರಿಗೆ ಗಮನಕ್ಕೆ ತಂದರೂ ಇದುವರೆಗೆ ಯಾವುದೇ ಸ್ಪಂದನೆ ಕ್ರಮ ಕೈಗೊಳ್ಳಲಾಗಿಲ್ಲ. ಮೇಲಧಿಕಾರಿಗಳು ಈ ನಿಲುವು ಅವರ ಕರ್ತವ್ಯದ ಮೇಲಿನ ಬೇಜವಾಬ್ದಾರಿಯನ್ನು ತೋರಿಸುತ್ತದೆ. ಸರಿಯಾದ ಊಟದ ವ್ಯವಸ್ಥೆ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸುವ ಹಂತಕ್ಕೆ ಬಂದಿದ್ದಾರೆ. ಈ
ಬಗ್ಗೆ ವಿದ್ಯಾರ್ಥಿಗಳು ಮೇಲಧಿಕಾರಿಗಳ ಗಮನಕ್ಕೆ ಹಾಗೂ ನಾನು ವಸತಿ ನಿಲಯಕ್ಕೆ ಭೇಟಿ ನೀಡಿದಾಗ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನನಗೆ ತಿಳಿಸಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ವಸತಿ ನಿಲಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ವಿದ್ಯಾರ್ಥಿಗಳನ್ನು ವಿಚಾರಿಸಬೇಕು. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗುತ್ತದೆ. ಈ ವಿಷಯಗಳ ಕುರಿತು ಮೇಲಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಈ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಒದಗಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ವಸತಿ ನಿಲಯದ ವಾರ್ಡನ್ ಅಧಿಕಾರಿಗಳ ವಿರುದ್ಧ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇನೆ ಎಂದು ಈ ಮಾಧ್ಯಮದ ಮುಖಾಂತರ ನಾನು ತಿಳಿಸುತ್ತೇನೆ. ನಾನು ಸುಮಾರು ಹಾಸ್ಟೆಲ್ಗಳಿಗೆಲ್ಲ ವಿಸಿಟ್ ಕೊಟ್ಟಾಗ ಅಲ್ಲಿರೋ ಸುಮಾರು ತೊಂದರೆಗಳು ರೋಡ್ ಹತ್ರ ಇದೆ ಅಲ್ವಾ ಸರ್? ಗರ್ಬಲ್ ರೋಡ್ ಅಲ್ಲಿ ಪ್ರೊಫೆಷನಲ್ ಹಾಸ್ಟೆಲ್ ಇದೆ ಸರ್, ವೃತ್ತಿಪರ ಹಾಸ್ಟೆಲ್. ಆ ಹಾಸ್ಟೆಲ್ಗೆ ಹೋಗಿದ್ದೆ ಸರ್ ನಾನು. ಸಮಾಜ ಕಲ್ಯಾಣ ಇಲಾಖೆ ಅದಕ್ಕೊಂದೇ ಮಾತ್ರ ಕಾನ್ಸಂಟ್ರೇಟ್ ಮಾಡಿಲ್ಲ ಸರ್. ಈಗ ಸಮಾಜ ಕಲ್ಯಾಣ ಇಲಾಖೆಗೆ ಒಂದೇ ಸಂಬಂಧಪಟ್ಟ SC ST ಹಾಸ್ಟೆಲ್ಗಳಿಗಂತ ನಾನು ಹೋಗಿಲ್ಲ. ಅಲ್ಲಿ ಸುಮಾರು ಒಂದು ತಿಂಗಳಿಂದ ಹೇಳಿದ್ರು ಸರ್ ನನಗೆ ಅಲ್ಲಿ ತೊಂದರೆಗಳಿದೆ ಅಂತ. ಸೊ ನಾನು ಒಂದ್ಸರಿ ಫಸ್ಟ್ ವಿಸಿಟ್ ಮಾಡಿದ್ದೆ ಸರ್, ಏನಿದೆ ಇವಾಗ ಯಾರು ಹೇಳಿದ್ದು ಫೈನಲ್ ಆಗಲ್ಲ ಸರ್. ನಾವು ಅಲ್ಲಿ ಹೋದಾಗ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದ್ರ ಕಾರಣ ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದೆ. ಅಂದ್ರೆ ಸರ್ ಒಂದ್ ನಿಮಿಷ, ನಾನು ಅಲ್ಲಿ ಇದೇ ವಿಚಾರಕ್ಕೆ ನಾನು ವಿದ್ಯಾರ್ಥಿಗಳ ಹತ್ರ ಕೇಳಿದ್ದೆ. ವಿದ್ಯಾರ್ಥಿಗಳೇ ಅವ್ರನ್ನ ರೆಡೆಂಡ್ ಆಗಿ ಅಡಿಗೆ ಮಾಡೋರು ತಗೊಂಡೋಗೋದನ್ನ ಹಿಡಿದು ಫೋಟೋಗಳು ತಗೊಂಡಿದ್ದಾರೆ. ಆ ಫೋಟೋ ತಗೊಂಡಿದ್ದನ್ನ ವಾರ್ಡನ್ ಸಮೇತ ಹೇಳಿದ್ದಾರೆ ಅವರು. ಬಟ್ ಆದ್ರೂ ಅದ್ರ ಬಗ್ಗೆ ಯಾವ ಆಕ್ಷನ್. ಈ ಸಂದರ್ಭದಲ್ಲಿ ಮೀನಾಕ್ಷಿ ಲಕ್ಷ್ಮಿ ಇದ್ದರು. ನಗರದ ವಾರ್ಡ್ ನಂಬರ್ 13ರಲ್ಲಿ ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಷ್ಪಾರ್ಚನೆ ಹಾಗೂ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನವನ್ನ ರವೀಂದ್ರ ಜಲ್ದಾರ್ ಅವರ ಕಚೇರಿಯಲ್ಲಿ ಆಚರಿಸಲಾಯಿತು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶಂಕರಪ್ಪ ಅವರು ಮಾತನಾಡಿ ಮಾಜಿ ಪ್ರಧಾನಿ ವಾಜಪೇಯಿ ಅವರ ಬಗ್ಗೆ ವಿಸ್ತಾರವಾಗಿ ಅವರ ಬಗ್ಗೆ ಮಾಹಿತಿ ನೀಡಿದರು. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ದೇಶದ ಒಂದು ಸ್ವಾಭಿಮಾನಕ್ಕಾಗಿ ಎಲ್ಲವನ್ನೂ ಮಾಡಿರ್ತಕ್ಕಂಥ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಜಗತ್ತಿನಲ್ಲೇ ಭಾರತ ಸ್ವಾಭಿಮಾನಿ ದೇಶ, ಸಶಕ್ತ ದೇಶ, ಶಕ್ತಿಮಾನ್ ದೇಶ ಅಂತ ಪ್ರೂವ್ ಮಾಡಿರ್ತಕ್ಕಂಥವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಪೋಖ್ರಾನ್ನಲ್ಲಿ ಅಣುಬಾಂಬ್ ಸ್ಫೋಟವನ್ನು ಮಾಡಿ ಇಡೀ ಅಮೇರಿಕಾ ಅಂತ ದೊಡ್ಡ ದೊಡ್ಡ ದೇಶಗಳು ನಮ್ಮ ದೇಶದ ಮೇಲೆ ಇದು ಮಾಡಿದ್ರು, ಸ್ಯಾಂಕ್ಷನ್ ಮಾಡಿದ್ರು. ಆದರೂ ಪರವಾಗಿಲ್ಲ, ನಮ್ಮ ದೇಶದ ಜನ ರೊಟ್ಟಿ ಚಟ್ನಿ ಬದುಕ್ತೀವಿ ಹೊರತು ಸ್ವಾಭಿಮಾನ ಬಿಟ್ಟು ಹೋಗೋದಿಲ್ಲ ಅಂತಕ್ಕಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಬಿಜೆಪಿ ರಾಯಚೂರು ಜಿಲ್ಲೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್ ಅವರ ಗೌರವದಿಂದ ಸ್ವಾಗತ ಕೋರಿ ಪ್ರಮುಖರನ್ನು ಆಹ್ವಾನಿಸಿದರು. ಒಂದು ಕಾರ್ಯ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಇವತ್ತಿನ ದಿನ ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಹುಟ್ಟುಹಬ್ಬದ ಅಂಗವಾಗಿ ಶಂಕರಪ್ಪನವರು ಆಮೇಲೆ ಶಾಸಕರು ಬಂದು ಇವತ್ತಿನ ದಿನ ಕೇಕ್ ಕಟ್ ಮಾಡುವ ಮುಖಾಂತರ ಹೂವು ಸಮರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿ ಇವತ್ತಿನ ದಿನ ಅಜಾತ ಶತ್ರು ವಾಜಪೇಯಿ ಅವರು ಅಮರ್ ಹೈ ಇದಾರ ಅನ್ನೋದಕ್ಕೆ ಇದು ಒಂದು ಕಾರ್ಯರೂಪಕ್ಕೆ ನಾವೆಲ್ಲ ತಂದು ಈಗ ತಾನೇ ಅಲ್ಲಿ ದೀಪೋತ್ಸವ ಮಾಡಿ ನಮ್ಮ ಕಾರ್ಯಾಲಯದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಶಾಸಕರಿಗೆ, ನಮ್ಮ ಲಲಿತಾ ಕಡುಗಳವರಿಗೆ, ಶಂಕರಪ್ಪಣ್ಣವರಿಗೆ ಎಲ್ಲರನ್ನೂ ಕೃತಜ್ಞತೆ ನಮ್ಮ ಬಡಾವಣೆ ವತಿಯಿಂದ ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ವೀರಣ್ಣಗೌಡ ಲೆಕ್ಯಾಳ್, ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜಗುರು, ಮಚ್ಚಲ ಭೀಮಣ್ಣ, ಮಹಿಳಾ ಮೋರ್ಚಾಧ್ಯಕ್ಷರಾದ ಲಲಿತಾ ಕಡಗೋಳ್, ಸುಲೋಚನಾ ಬಸವರಾಜಸ್ವಾಮಿ ಅಲ್ಕೂರು, ನಾಗವೇಣಿ ಸಾವ್ಕಾರ್, ಸಂಗೀತ ಅಶ್ವಿನಿ ಕಡಗೋಳ ಅಂಜನೇಯ, ನಗರಾಧ್ಯಕ್ಷ JM ಮೌನೇಶ್, ಖಗಂ ಮೋರ್ಚಾ ನಗರ ಪ್ರಧಾನ ಕಾರ್ಯದರ್ಶಿ ಎನ್ ವೀರೇಶ್ ಬೋವಿ, ವೆಂಕಟೇಶ್ ಮಡಿವಾಳ್, ಭೀಮಣ್ಣ ಮಡಿವಾಳ್, ಲಿಂಗಪ್ಪ, ಜಯಲೀಲಾ, ಗೋವಿಂದ, ಬಾಲಾಜಿ ಮುದುಕಪ್ಪ, ವಾಸುದೇವ್ ಭಂಡಾರಿ, ಶ್ರೀನಿವಾಸ್ ಗೌಡ ಇನ್ನು ಮತ್ತಿತರರು ಭಾಗವಹಿಸಿದ್ದರು. ಸಾರಿಗೆ ವ್ಯವಸ್ಥೆ ಮತ್ತಷ್ಟು ಬಲಪಡಿಸಲು 16 ಹೊಸ ನಗರ ಬಸ್ಗಳ ಬಳಕೆ. ಡಾಕ್ಟರ್ ಶಿವರಾಜ್ ಪಾಟೀಲ್. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ನಿಯಮ ಉಲ್ಲಂಘನೆ, ಅಧಿಸೂಚನೆ ರದ್ದುಗೊಳಿಸದಿದ್ದರೆ ಮುತ್ತಿಗೆ. ಅಮ್ಮಣ್ಣ ಅರೋಲಿ ಎಚ್ಚರಿಕೆ. ದ್ವೇಷ ಭಾಷಣ ತಡೆ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ, ಕಾಂಗ್ರೆಸ್ ದುರುದ್ದೇಶದಿಂದ ಕಾಯ್ದೆ ಜಾರಿ. ಶಿವರಾಜ್ ಪಾಟೀಲ್ ಆರೋಪ.
28ರಂದು ವೆಂಕಟೇಶ್ ಬಾಗಲ್ವಾಡ್ ರಚಿತ ಹಾಸ್ಯ ಸಂಕಲನ ಕೃತಿ ಲೋಕಾರ್ಪಣೆ, ಮುರಳೀಧರ್ ಕುಲಕರ್ಣಿ. ಬಿಜೆಪಿಯಿಂದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಜಯಂತಿ ಆಚರಣೆ, ದೇಶ ಕಂಡ ಪ್ರಾಮಾಣಿಕ ದೂರದೃಷ್ಟಿ ನಾಯಕ ವಾಜಪೇಯಿ ಗಣ್ಯರ ಬಣ್ಣನೆ. ನಗರ ವಸತಿ ನಿಲಯಗಳ ವ್ಯವಸ್ಥೆ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಕ್ರಮ ಕೈಗೊಳ್ಳಿ, ಅರ್ಚನಾ ಸುಂಕಾರಿ. ವಾರ್ಡ್ ನಂಬರ್ 13ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜಯಂತಿ ಆಚರಣೆ.